ಸರ್ ನಮಸ್ಕಾರ ಸರ್. ಇವತ್ತು ಮೈಸೂರಿನಲ್ಲಿ ಮತ್ತೊಮ್ಮೆ ಚಿಗುರೊಡೆದಿದೆ. ಇವತ್ತು ಸುಗಮ ಸಂಗೀತ ಇಡೀ ರಾಜ್ಯದಲ್ಲಿ ಮೈಸೂರು ನೋಡುವಂಥ ಕೆಲಸ ಆಗಿದೆ. ಹಾಗಾಗಿ ಅತಿ ಹೆಚ್ಚು ಮೈಸೂರಿಗೆ ಇವತ್ತು ರಾಜ್ಯದ ಪ್ರಶಸ್ತಿಗಳು ಬಂದಿರುವಂಥದ್ದು ಕನ್ನಡ ರಾಜ್ಯೋತ್ಸವದ್ದು. ಹಾಗಾಗಿ ತಾವು ಕೂಡ ಇವತ್ತು ಸನ್ಮಾನ ಮಾಡೋಕ್ಕೆ ಬಂದಿದ್ದೀರಾ ಬೈರಿ ಸರ್ಗೆ, ಏನು ಹೇಳ್ತೀರಾ ಸರ್? ಇವತ್ತು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 20 ವಿಜಯನಗರದ ನಿವಾಸಿಯಾದಂಥ ನಾಗರಾಜ್ ಬೈರಿ ಅವರಿಗೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅವರ ಸಾಧನೆಯನ್ನು ನೋಡಿ ಅವರಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಆದ್ದರಿಂದ ನಮ್ಮೆಲ್ಲರಿಗೂ ಕನ್ನಡಿಗರಿಗೆ ಹೆಮ್ಮೆ ತರತಕ್ಕಂಥ ವಿಚಾರ. ನಮ್ಮ ಮಾಜಿ ಸಂಸದರಾದ ಪ್ರತಾಪ್ ಸಿಂಹರ್ ಅವರು ಮತ್ತು ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಸುಬ್ಬಯ್ಯನವರು ಹಾಗೂ ನಮ್ಮ ಎಲ್ಲ BJP ಮುಖಂಡರು ಮತ್ತು ನಮ್ಮ ವಾರ್ಡ್ ಅಧ್ಯಕ್ಷರಾದಂಥ ವಸಂತ್ ಅವರು ಎಲ್ಲ ನಮ್ಮ BJP ಮುಖಂಡರು ಮತ್ತು ನಿವಾಸಿಗಳು ಎಲ್ಲ ಸೇರಿ ಇವತ್ತು ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಒಂದು ಸನ್ಮಾನವನ್ನು ನಾವು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವಿವತ್ತು ಮಾಡಿದ್ದೀವಿ. ಇದು ಖುಷಿ ತರತಕ್ಕಂಥ ವಿಚಾರ. ಇದೊಂದೇ ವಿಚಾರ ಅಲ್ಲ, ಅವರು ಹಲವಾರು ಕಾರ್ಯಕ್ರಮಗಳನ್ನು ಸಾಧನೆಗಳನ್ನು ಮಾಡಿಕೊಂಡು ನಿರಂತರವಾಗಿ ಬರ್ತಾ ಇದ್ದಾರೆ. ಇದೇ ಓಪನ್ ಏರ್ ಥಿಯೇಟ್ರಲ್ಲಿ ನಾಡಗೀತೆ ಆಡುವಂಥ ವಿಚಾರವಾಗಿ ಅವರ ಪ್ರಮುಖ ಪಾತ್ರವನ್ನು ವಹಿಸಿ ಅದನ್ನು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋ ರೀತಿಯಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅದಕ್ಕೂ ಕೂಡ ನಾವು ಅವ್ರಿಗೆ ಶುಭವನ್ನು ಹಾರೈಸ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ಆ ದೇವರು ಅವರಿಗೆ ಹೆಚ್ಚು ಆಯಸ್ಸು, ಆರೋಗ್ಯ, ಅಭಿವೃದ್ಧಿನ ಕೊಟ್ಟು ಈ ಸಾಧನೆ ಮಾಡಲಿಕ್ಕೆ ಅವರು ಒಂದು ಒಳ್ಳೆಯ ಹೆಸರನ್ನು ತರೋದಕ್ಕೆ ನಮ್ಮ ಈ ಮೈಸೂರು ಜಿಲ್ಲೆಗೆ ಅವರಿಗೆ ಶಕ್ತಿ ಕೊಡಲಿ ಅಂತೇಳಿ ನಾಡದೇವತೆ ತಾಯಿ, ಅಧಿದೇವತೆ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್.